ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ ಫ್ರೆಂಡ್ಸ್. ಇವತ್ತು ಬಾಡಿ ಹೀಟ್ ಉಷ್ಣ ಜಾಸ್ತಿ ಆದಾಗ ಏನು ಮಾಡಬೇಕು, ದೇಹ ತಂಪು ಮಾಡ್ಕೊಳ್ಳೋದಕ್ಕೆ ಯಾವ ಆಹಾರ ತಗೋಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು, ಯಾವ ಮುದ್ರೆ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಕೆಲವರಿಗೆ ಪಿತ್ತ ದೋಷದಿಂದ ಬಾಡಿ ಹೀಟ್ ಆಗ್ತಾ ಇರುತ್ತೆ. ದೇಹ ಉಷ್ಣ ಆದಾಗ ಅಂದರೆ ಬಾಡಿ ಹೀಟ್ ಆದಾಗ ಏನಾಗುತ್ತೆ ಗೊತ್ತಾ, ಮೋಷನ್ ಟೈಟ್ ಆಗುತ್ತೆ, ಮೂತ್ರ ಉರಿ ಬರ್ತಾ ಇರುತ್ತೆ, ಹೊಟ್ಟೆ ಉರಿ ಬರುತ್ತೆ, ಬೆವರು ಹೆಚ್ಚಾಗಿ ಬರ್ತಾ ಇರುತ್ತೆ, ಆ ಬೆವರಿನ ವಾಸನೆನೂ ಕೂಡ ತುಂಬ ಜಾಸ್ತಿ ಇರುತ್ತೆ, ನಿಮ್ಮ ದೇಹ ಯಾವಾಗಲೂ ಬಿಸಿಯಾಗಿರುತ್ತೆ. ಅದೇ ರೀತಿ ಗಂಟ್ಲು ಉರಿ ಆಗುತ್ತೆ, ಕಣ್ಣು ಉರಿತಾ ಇರುತ್ತೆ, ಚಿಕ್ಕ ಪುಟ್ಟಕ್ಕೂ ತಲೆನೋವು ಬರ್ತಾ ಇರುತ್ತೆ, ಮೈಗ್ರೇನ್ ತಲೆನೋವು ಜಾಸ್ತಿ ಆಗುತ್ತೆ, ಮೂಗು ಉರಿ ಬರ್ತಾ ಇರುತ್ತೆ. ತುಂಬ ಬಾಡಿ ಹೀಟ್ ಆದಾಗ ಮೂಗಿನಿಂದ ರಕ್ತ ಕೂಡ ಬರುತ್ತೆ, ಮೂತ್ರದಲ್ಲೂ ರಕ್ತ ಬರುತ್ತೆ, ಕಿವಿ ನೋವು, ಕಿವಿ ಉರಿ ಬರ್ತಾ ಇರುತ್ತೆ, ಚರ್ಮ ನವೆ ಆಗುತ್ತೆ, ತುರ್ಕೆ ಬರುತ್ತೆ, ಅಲರ್ಜಿ ಆಗುತ್ತೆ. ಹೀಗೆಲ್ಲ ಆಗ್ತಾ ಇದ್ರೆ ನಿಮ್ಮ ಬಾಡಿ ಹೀಟ್ ಆಗಿದೆ ಅಂತ ಅರ್ಥ. ನಿಮ್ಮ ದೇಹನ ತಂಪು ಮಾಡಲು ಫಸ್ಟ್ ಒಂದು ಪ್ರಾಣಾಯಾಮ ಹೇಳ್ತೀನಿ. ಈ ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿ. ಅದೇ ಶೀತಲ ಪ್ರಾಣಾಯಾಮ, ಶೀತಲಿ ಬ್ರೀತ್, ಕೂಲಿಂಗ್ ಬ್ರೀತ್ ಅಂತ ಕರೀತಾರೆ. ಶೀತಲ ಪ್ರಾಣಾಯಾಮನ ಹೇಗೆ ಮಾಡಬೇಕು ಅಂತ ನಿಮಗೆ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಇದೆ. ನಾನು ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಫಸ್ಟು ನೆಲದ ಮೇಲೆ ನೀವು ಸುಖಾಸನ ಅಥವಾ ಪದ್ಮಾಸನ ಅಥವಾ ಸಿದ್ಧಾಸನ, ನಿಮಗೆ ಹೇಗೆ ಫ್ರೀಯಾಗಿ ಅನಿಸುತ್ತೆ ಹಾಗೆ ಕೂತ್ಕೊಳ್ಳಿ. ನೋಡಿ, ನಾನು ನಾಲ್ಗೆನ ಮರ್ಚಿದ್ದೀನಿ ಅಲ್ವಾ, ಆ ರೀತಿ ನಾಲ್ಗೆ ಮೂಲಕ ಉಸಿರನ್ನ ಫುಲ್ ತಗೋಬೇಕು. ನಂತರ ಬಾಯಿನ ಮುಚ್ಚಿ ಮೂಗಿನ ರಂಧ್ರಗಳ ಮೂಲಕ ನಿಧಾನವಾಗಿ ಉಸಿರು ಬಿಡಿ. ಉಸಿರು ತಗೊಳ್ಳಿ, ನಾಲ್ಗೆ ಮೂಲಕ ಉಸಿರು ಬಿಡಿ, ಮೂಗಿನ ಮೂಲಕ ನಿಧಾನವಾಗಿ ಮಾಡಿ. ಹೀಗೆ 1 ನಿಮಿಷ ಮಾಡಿದ್ರೆ ಸಾಕು. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಪ್ರಾಣಾಯಾಮನ ನೀವು ಯಾವಾಗಲಾದರೂ ಮಾಡ್ಬೋದು, ಆದರೆ ಊಟ ಆದ ತಕ್ಷಣ ಮಾಡಬೇಡಿ. ಊಟ ಆಗಿ 1 ಗಂಟೆ ನಂತರ ಪ್ರಾಣಾಯಾಮ ಮಾಡ್ಬೋದು. ಆದರೆ ಯೋಗ ಎಕ್ಸಸೈಸ್ ಮಾಡಬೇಕು ಅಂದರೆ ಊಟ ಆಗಿ 3 ಗಂಟೆ ಆಗಿರಲೇಬೇಕು, ನೆನಪಿರಲಿ. ನೆಕ್ಸ್ಟ್ ಮುದ್ರೆ, ಉಷ್ಣ ಕಡಿಮೆ ಮಾಡುವಂಥ 2 ಮುದ್ರೆಗಳನ್ನ ಇವತ್ತು ನಾನು ಹೇಳ್ತೀನಿ. ಮೊದಲನೇದು ವರುಣ ಮುದ್ರೆ. ಮುದ್ರೆ ಹಾಕಬೇಕಾದ್ರೂ ಅಷ್ಟೇ ನೀವು ಸುಖಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ, ಅರ್ಧ ಪದ್ಮಾಸನ, ನಿಮಗೆ ಯಾವ ಪೊಸಿಷನಲ್ಲಿ ರಿಲ್ಯಾಕ್ಸ್ ಅನಿಸುತ್ತೋ ಆ ಪೊಸಿಷನಲ್ಲೇ ಕೂತ್ಕೊಳ್ಳಿ. ಮುದ್ರೆ ಮಾಡೋದಕ್ಕಿಂತ ಮುಂಚೆ ಈ 5 ತತ್ವಗಳ ಬಗ್ಗೆ ಗೊತ್ತಿರಲಿ. ಪಂಚತತ್ವಗಳು ಅಂತ ಕರೀತಾರೆ. ಹೆಬ್ಬೆರಳು ಅಗ್ನಿ ತತ್ವ, ತೋರು ಬೆರಳು ವಾಯು ತತ್ವ, ಮಧ್ಯದ ಬೆರಳು ಆಕಾಶ ತತ್ವ, ಉಂಗುರ ಬೆರಳು ಪೃಥ್ವಿ ತತ್ವ, ಕಿರುಬೆರಳು ಜಲ ತತ್ವ. ಒಂದೊಂದು ಬೆರಳಿಗೂ ಒಂದೊಂದು ತತ್ವ ಇರುತ್ತೆ. ನಾವಿವಾಗ ಮಾಡ್ತಿರೋದು ವರುಣ ಮುದ್ರೆ. ಹೆಬ್ಬೆರಳು ಮತ್ತು ಕಿರುಬೆರಳು ಎಡ್ಜಸ್ ಇರುತ್ತಲ್ವಾ, ಅದನ್ನು ಜಸ್ಟ್ ಟಚ್ ಮಾಡಿ ಹಾಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಉಳಿದ 3 ಬೆರಳುಗಳನ್ನ ಸ್ಟ್ರೈಟಾಗೆ ಇಟ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿ ಹಾಗೆ ಇಟ್ಕೊಂಡು ಧ್ಯಾನ ಮಾಡಿ. ಈ ಮುದ್ರೆನ ಕೆಳಗಡೆ ಕೂತ್ಕೊಂಡೇ ಮಾಡಬೇಕು ಅಂತಿಲ್ಲ. ನೀವು ಚೇರಲ್ಲಿ ಕೂತ್ಕೊಂಡಾದರೂ ಮಾಡ್ಬೋದು, ಸೋಫಾ ಮೇಲೆ ಕೂತ್ಕೊಂಡು ಮಾಡ್ಬೋದು, ಮಂಚದ ಮೇಲೆ ಕೂತ್ಕೊಂಡು ಮಾಡ್ಬೋದು. ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ ಹಾಗೆ ಕೂತ್ಕೊಂಡು ಮಾಡಿ. 20 ನಿಮಿಷ ಮಾಡಿದ್ರೆ ಸಾಕು. ನಿಜವಾಗ್ಲೂ 100% ನಿಮ್ಮ ದೇಹದ ಉಷ್ಣ ಕಡಿಮೆ ಆಗುತ್ತೆ. ಬೆಳಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ. ಮೇಡಮ್, ಕಣ್ಮುಚ್ಕೊಂಡು ಧ್ಯಾನದಲ್ಲಿ 20 ನಿಮಿಷ ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ ಅಂದರೆ ಪರವಾಗಿಲ್ಲ, ಚೇರ್ ಮೇಲೆ ಅಥವಾ ಸೋಫಾ ಮೇಲೆ ಕೂತ್ಕೊಂಡು TV ನೋಡ್ತಾನಾದರೂ ಈ ಮುದ್ರೆನ ಹಾಕಿ. ಆದರೆ ಮಾತಾಡದಲ್ಲೇ ಈ ಮುದ್ರೆನ ಹಾಕಿದ್ರೆ ಒಳ್ಳೆಯದು. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕಣ್ಮುಚ್ಚಿ ಧ್ಯಾನದಲ್ಲಿ ಈ ಮುದ್ರೆ ಹಾಕಿದ್ರೆ ಬೇಗ ರಿಸಲ್ಟ್ ಬರುತ್ತೆ. ಅದೇ ನೀವು ಫೋನ್ ನೋಡ್ತಾನೋ TV ನೋಡ್ತಾನೋ ಈ ಮುದ್ರೆ ಹಾಕಿದ್ರೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈ ವರುಣ ಮುದ್ರೆ ಬರೀ ಬಾಡಿ ಹೀಟ್ ಮಾತ್ರ ಅಲ್ಲ, ಅಜೀರ್ಣ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಮೈಕೈ ತುರ್ಕೆ ಆಗ್ತಿರುತ್ತಲ್ವಾ, ಅಲರ್ಜಿ, ಅದನ್ನು ಕಡಿಮೆ ಮಾಡುತ್ತೆ. ಚರ್ಮ ರೋಗನೂ ಕಡಿಮೆ ಮಾಡುತ್ತೆ. ರಕ್ತಹೀನತೆ ಸಮಸ್ಯೆ ಇರೋರಿಗೂ ಸರಿ ಮಾಡುತ್ತೆ. ಮೂತ್ರದ ತೊಂದರೆ ಸರಿ ಮಾಡುತ್ತೆ. ನಿಶಕ್ತಿ, ತುಂಬ ಸುಸ್ತಾಗ್ತಾ ಇರೋರು ಈ ವರುಣ ಮುದ್ರೆ ಮಾಡಿದ್ರೆ ಶಕ್ತಿ ಬರುತ್ತೆ. ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಹೀಗೆ ತುಂಬ ಕಾಯಿಲೆಗಳನ್ನ ಗುಣಪಡಿಸುವಂಥ ಶಕ್ತಿ ಈ ವರುಣ ಮುದ್ರೆಗೆ ಇದೆ. ನೆಕ್ಸ್ಟ್ ಮುದ್ರೆ ಜಲಸುರಭಿ ಮುದ್ರೆ, ಕಾಮಧೇನು ಮುದ್ರೆ ಅಂತಲೂ ಕರೀತಾರೆ. ಈ ಜಲಸುರಭಿ ಮುದ್ರೆನ 10 ನಿಮಿಷ ಮಾಡಿದ್ರೆ ಸಾಕು. ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈ ಮುದ್ರೆನೂ ಅಷ್ಟೇ ನೀವು ಕೆಳಗಡೆ ಕೂತ್ಕೊಂಡಾದ್ರೂ ಮಾಡ್ಬೋದು ಅಥವಾ ಚೇರ್ ಮೇಲೆ, ಬೆಡ್ ಮೇಲೆ ಕೂತ್ಕೊಂಡಾದ್ರೂ ಮಾಡ್ಬೋದು. ಫಸ್ಟ್ ನಾನು ತೋರಿಸಿರೋ ರೀತಿ ಕೈಗಳನ್ನ ಹೀಗೆ ಮಡಿಸ್ಕೋಬೇಕು. ಬಲಗೈ ಕಿರು ಬೆರಳಿನಿಂದ ಎಡಗೈ ಉಂಗುರ ಬೆರಳನ್ನ ಪ್ರೆಸ್ ಮಾಡ್ಕೋಬೇಕು. ಅದೇ ರೀತಿ ಎಡಗೈ ಕಿರು ಬೆರಳಿನಿಂದ ಬಲಗೈ ಉಂಗುರ ಬೆರಳನ್ನ ಪ್ರೆಸ್ ಮಾಡ್ಕೋಬೇಕು. ಬಲಗೈ ಮಧ್ಯ ಬೆರಳಿನಿಂದ ಎಡಗೈ ತೋರು ಬೆರಳಿಗೆ, ಬಲಗೈ ತೋರು ಬೆರಳಿನಿಂದ ಎಡಗೈ ಮಧ್ಯ ಬೆರಳಿಗೆ, ಹೀಗೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಈಸಿಯಾಗಿ ಮಾಡ್ಬೋದು. ನೀವು ಸ್ವಲ್ಪ ಹೊತ್ತು ಇಟ್ಕೊಂಡ್ರೂ ಪರವಾಗಿಲ್ಲ, ಆದರೆ ಕರೆಕ್ಟಾಗಿ ಇಟ್ಕೊಂಡು ಮಾಡಿ.
ಇದು ಹಸುವಿನ ಕೆಚ್ಚಲು ಥರ ಇದೆ ಅಲ್ವಾ, ಅದಕ್ಕೆ ಅದನ್ನ ಕಾಮಧೇನು ಮುದ್ರೆ ಅಂತ ಕರೀತಾರೆ. ಸುರಭಿ ಮುದ್ರೆ ಅಂತಲೂ ಕರೀತಾರೆ. ಜಲ ಸುರಭಿ ಮುದ್ರೆ ಅಂದರೆ 2 ಕೈ ಹೆಬ್ಬೆರಳುಗಳನ್ನ ಕಿರು ಬೆರಳಿನ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಫಸ್ಟ್ ಒಂದು ಲೈನ್ ಇರುತ್ತಲ್ವಾ ಕಿರು ಬೆರಳಿಗೆ ಕೆಳಗಡೆ, ಅಲ್ಲಿ ಟಚ್ ಮಾಡಬೇಕು. ನೋಡಿ ಈ ಥರ ಈ ಮುದ್ರೆನ ಅಟ್ಲೀಸ್ಟ್ 10 ನಿಮಿಷ ಮಾಡಬೇಕು. ಕಣ್ಮುಚ್ಚಿ ಧ್ಯಾನದಲ್ಲಿ ಮಾಡಿದ್ರೆ ತುಂಬ ಬೇಗ ರಿಸಲ್ಟ್ ಬರುತ್ತೆ. ಕಣ್ಮುಚ್ಚಿ ಧ್ಯಾನದಲ್ಲಿ ಮೆಡಿಟೇಷನಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಟಿ ವಿ ಸೀರಿಯಲ್ ನೋಡ್ತಾನೋ ನ್ಯೂಸ್ ನೋಡ್ತಾನೋ ಮಾಡ್ಬೋದು, ಆದರೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ. ಈ 2 ಮುದ್ರೆಗಳು ಉಷ್ಣ ಕಡಿಮೆ ಮಾಡುವಂಥ ಮುದ್ರೆಗಳು. ನಿಮಗೆ ಪಿತ್ತದೋಷ ಇದ್ದರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಮೇನಾಗಿ ದೇಹ ತಂಪು ಮಾಡುವ ಆಹಾರಗಳನ್ನ ತಗೋಬೇಕು. ಫಸ್ಟ್ ಗರಿಕೆ ಜ್ಯೂಸ್. ನಾವು ಗಣಪತಿಗೆ ಪೂಜೆ ಮಾಡ್ತೀವಲ್ವಾ, ಅದೇ ಗರಿಕೆ 1 ಹಿಡಿಯಷ್ಟು ಗರಿಕೆ ತಗೊಬಂದು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಹಾಕಿ 1 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿಕೊಂಡು ಕುಡೀರಿ. ತುಂಬ ಬೇಗ ದೇಹನ ತಂಪು ಮಾಡುವಂಥ ಜ್ಯೂಸ್ ಅಂದರೆ ಗರಿಕೆ ಜ್ಯೂಸ್. ನೆಕ್ಸ್ಟ್ ಬೂದು ಕುಂಬಳಕಾಯಿ ಜ್ಯೂಸ್, ಆಶ್ ಕಾರ್ಡ್ ಜ್ಯೂಸ್. ವರ್ಲ್ಡ್ ಬೆಸ್ಟ್ ಜ್ಯೂಸ್ ಯಾವುದು ಅಂದರೆ ಬೂದು ಕುಂಬಳಕಾಯಿ ಜ್ಯೂಸೇ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಬೂದು ಕುಂಬಳಕಾಯಿ ಜ್ಯೂಸ್ ನಮ್ಮ ದೇಹದ ಪ್ರತಿಯೊಂದು ಭಾಗನೂ ತಂಪು ಮಾಡುತ್ತೆ. ನೆಕ್ಸ್ಟ್ ಸಬ್ಜಾ ಬೀಜದ ನೀರು, ಕಾಮಕಸ್ತೂರಿ ಬೀಜದ ನೀರನ್ನ ಕುಡೀರಿ. ಪ್ರತಿದಿನ 1 ರಿಂದ 2 ಟೀ ಸ್ಪೂನ್ ಅಷ್ಟು ಸಬ್ಜಾ ಬೀಜನ 1 ಗ್ಲಾಸ್ ನೀರಿಗೆ ಅಂದರೆ 200 ml ಅಷ್ಟು ನೀರಿಗೆ ಹಾಕಿ 4 ರಿಂದ 6 ಗಂಟೆ ನೀರಲ್ಲಿ ನೆನೆಸಿಡಿ. ನಂತರ ನೀರನ್ನು ಕುಡೀರಿ, ಸಬ್ಜಾ ಬೀಜನೂ ತಿನ್ನಿ. ನೆಕ್ಸ್ಟ್ ಅಕ್ಕಿ ನೆನೆಸಿದ ನೀರು, ರೈಸ್ ವಾಟರ್. ಸ್ವಲ್ಪ ಅಕ್ಕಿ ತಗೊಳ್ಳಿ, 2 ರಿಂದ 3 ಟೀ ಸ್ಪೂನ್ ಅಷ್ಟು ಅಕ್ಕಿ ತಗೊಳ್ಳಿ. ಅದನ್ನು 1 ಗ್ಲಾಸಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ 2 ರಿಂದ 6 ಗಂಟೆ ನೆನೆಸಿಡಬೇಕು. ನಂತರ ಫಿಲ್ಟರ್ ಮಾಡಿಬಿಟ್ಟು ನೀರನ್ನು ಮಾತ್ರ ಕುಡೀರಿ. ಆ ರೈಸ್ ವಾಟರ್, ಅಕ್ಕಿ ನೆನೆಸಿದ ನೀರು ದೇಹನ ಬೇಗ ತಂಪು ಮಾಡುತ್ತೆ. ನೆಕ್ಸ್ಟ್ ಒಣ ದ್ರಾಕ್ಷಿ. ಒಣ ದ್ರಾಕ್ಷಿನ 1 ಅರ್ಧ ಹಿಡಿಯಷ್ಟು ತೊಗೊಳ್ಳಿ. ಅಟ್ಲೀಸ್ಟ್ 6 ರಿಂದ 8 ಗಂಟೆ ನೀರಲ್ಲಿ ನೆನೆಸಿಡಿ. ನಂತರ ಆ ನೀರನ್ನ ಕುಡೀರಿ, ದ್ರಾಕ್ಷಿನೂ ತಿನ್ನಿ. ನೆಕ್ಸ್ಟ್ 1 ಎಲಗ ಸೊಪ್ಪಿನ ಜ್ಯೂಸ್. ನಿಮಗೆ 1 ಎಲಗ ಸೊಪ್ಪು ಸಿಕ್ಕಿದ್ರೆ 1 ಹಿಡಿಯಷ್ಟು 1 ಎಲಗ ಸೊಪ್ಪನ್ನ ತೊಗೊಬಂದು ಚೆನ್ನಾಗಿ ತೊಳೆದು ಮಿಕ್ಸಿಲಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿಕೊಂಡು ಕುಡೀರಿ. ನೆಕ್ಸ್ಟ್ ಮಜ್ಜಿಗೆ, ತಿಳಿ ಮಜ್ಜಿಗೆ ಜಾಸ್ತಿ ಕುಡೀರಿ. ಪ್ಯಾಕೆಟ್ ಮಜ್ಜಿಗೆ ಬೇಡ, ಪ್ಯಾಕೆಟ್ ಮೊಸರು ಬೇಡ. ಮನೆಯಲ್ಲೇ ಮೊಸರು ಮಾಡ್ಕೊಳ್ಳಿ. ಆ ಮೊಸರಿನಿಂದ ತುಂಬ ಗಟ್ಟಿ ಮಜ್ಜಿಗೆ ಬೇಡ, ತಿಳಿ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ನೆಕ್ಸ್ಟ್ ಎಳ್ನೀರು ದೇಹನ ತಂಪು ಮಾಡುತ್ತೆ. ನೆಕ್ಸ್ಟ್ ಅಲೋವೆರಾ ಜೆಲ್, 100% ಪ್ಯೂರ್ ಅಲೋವೆರಾ ಜ್ಯೂಸ್ ನಿಮಗೆ ಸಿಕ್ಕಿದ್ರೆ 20 ml ಅಷ್ಟು ಅಲೋವೆರಾ ಜ್ಯೂಸ್ನ ಕುಡೀರಿ. ನೆಕ್ಸ್ಟ್ ರಾಗಿ ತಂಪು ಅಂತ ಎಲ್ಲರೂ ಗೊತ್ತಲ್ವಾ. ರಾಗಿ ಮುದ್ದೆ, ರಾಗಿ ಅಂಬ್ಲಿ, ರಾಗಿ ದೋಸೆ, ರಾಗಿ ಸರಿ, ಹೇಗಾದರೂ ರಾಗಿನ ನಿಮ್ಮ ಆಹಾರದಲ್ಲಿ ಬಳಸಿ. ಅದೇ ರೀತಿ ಸೌತೆಕಾಯಿನ ಹೆಚ್ಚಾಗಿ ಬಳಸಿ. ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ ಇವೆಲ್ಲ ದೇಹನ ತಂಪು ಮಾಡುವಂಥ ತರಕಾರಿಗಳು. ನೆಕ್ಸ್ಟ್ ಶುದ್ಧವಾದ ಗಂಧ, 100% ಪ್ಯೂರ್ ಗಂಧ ನಿಮಗೆ ಸಿಕ್ಕಿದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ಗಂಧನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹ ತಂಪಾಗುತ್ತೆ. ಗಂಧದ ಚೆಕ್ಕೆ ಏನಾರ ಇದ್ದರೆ ಅದನ್ನು ತೇಯ್ದು ನಿಮ್ಮ ಹಣೆಗೆ ಹಾಕೊಳ್ಳಿ. ತಲೆನೋವು ಬೇಗ ಕಡಿಮೆ ಆಗುತ್ತೆ. ಮೈಯೆಲ್ಲ ತುಂಬ ಬಿಸಿ ಬಿಸಿ ಅನಿಸಿದ್ರೆ ತಂಪಾಗುತ್ತೆ. ನೆನಪಿರಲಿ, 100% ಪ್ಯೂರ್ ಶ್ರೀಗಂಧದ ಪುಡಿ ಸಿಕ್ಕಿದ್ರೆ ಮಾತ್ರನೇ ತಗೊಳ್ಳಿ. ಸಿಗ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟ್ ಬಸಳೆ ಸೊಪ್ಪು ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ. ಹೆಸರುಬೇಳೆ, ಹೆಸರು ಕಾಳನ್ನ ಹೆಚ್ಚಾಗಿ ಬಳಸಿ. ಹುಸ್ಲಿ ಮಾಡ್ಕೊಂಡು ತಿನ್ಬೋದು, ಕೋಸಂಬರಿ ಮಾಡ್ಕೊಂಡು ತಿನ್ನಿ. ಹೆಸರು ಕಾಳು ಬೇಯಿಸಿದ ನೀರನ್ನ ಚೆಲ್ಲಬೇಡಿ. ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗುತ್ತೆ. ನೆಕ್ಸ್ಟ್ ಮೆಂತೆಕಾಳು ನೀರನ್ನ ಕುಡಿಯೋದ್ರಿಂದನೂ ಬೇಗ ದೇಹ ತಂಪಾಗುತ್ತೆ. ಹಣ್ಣುಗಳಿಗೆ ಬಂದರೆ ಸೀತಾಫಲ, ಸಪೋಟ, ಕರ್ಬೂಜ, ಕಲ್ಲಂಗಡಿ ಇವೆಲ್ಲ ದೇಹನ ತಂಪು ಮಾಡುತ್ತೆ. ನೆಕ್ಸ್ಟ್ ಲವಂಚ. ಈ ಲವಂಚ ಬೇರಿನ ಕಷಾಯ ಮಾಡ್ಕೊಂಡಾದರೂ ಕುಡೀರಿ. ಲವಂಚ ಬೇರು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನನ್ನಾರಿ ಜ್ಯೂಸ್ನ ಕುಡಿಯೋದ್ರಿಂದನೂ ನಿಮ್ಮ ದೇಹ ತಂಪಾಗುತ್ತೆ. 100% ಪ್ಯೂರ್ ನನ್ನಾರಿ ಜ್ಯೂಸ್ ಅಥವಾ ನನ್ನಾರಿ ಬೇರು ಬೇಕು ಅಂದರೆ ಕಲಗೂರ ಗಂಪ ಅಂತ ವೆಬ್ಸೈಟ್ ಹೇಳಿದೆ ಮೊನ್ನೆ, ಅದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಶತಾವರಿ ಚೂರ್ಣ 100% ಪ್ಯೂರ್ ಆಗಿರೋದು ನಿಮಗೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಅದನ್ನು ತೊಗೊಬಂದು ಅರ್ಧ ಟೀ ಸ್ಪೂನಷ್ಟು ಶತಾವರಿ ಚೂರ್ಣನ ಶುದ್ಧವಾದ ಹಸುವಿನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡೀರಿ. ರಾತ್ರಿ ಊಟ ಆದಮೇಲೆ. ಶುದ್ಧವಾದ ಹಸುವಿನ ಹಾಲು ಸಿಗ್ತಾ ಇಲ್ಲ ಅಂದರೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ದೇಹನ ತಂಪು ಮಾಡುವಂಥ ಆಹಾರಗಳು ಇಷ್ಟೆಲ್ಲ ಇದೆ. ನೀವು ಯಾವುದನ್ನಾದರೂ ಬಳಸಿ, ಆದರೆ ಶುದ್ಧವಾಗಿರುವಂಥ ಪದಾರ್ಥಗಳು ಮಾತ್ರನೇ ಬಳಸಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, 6 ರಿಂದ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ. ನೀವು ಡ್ರೈ ಫ್ರೂಟ್ಸ್ನ ತಿನ್ನಬೇಕಾದ್ರೆ ಆದಷ್ಟು 6 ಗಂಟೆ ನೀರಲ್ಲಿ ನೆನೆಸಿ ನಂತರನೇ ಡ್ರೈ ಫ್ರೂಟ್ಸ್ನ ತಿನ್ನಿ. ನಿಮ್ಮ ಆಹಾರದಲ್ಲಿ ಉಪ್ಪು, ಹುಳಿ,
ಖಾರ ಮಸಾಲ ಪದಾರ್ಥಗಳನ್ನ ತುಂಬ ಕಡಿಮೆ ಬಳಸಿ, ತುಂಬ ಬಿಸಿಲಲ್ಲಿ ಓಡಾಡಬೇಡಿ, ಮೊಟ್ಟೆ ಚಿಕನ್ನ ಅವಾಯ್ಡ್ ಮಾಡಿ, ಸ್ಟ್ರೆಸ್ ಒತ್ತಡ ಖಿನ್ನತೆ ಎಲ್ಲನೂ ಕಡಿಮೆ ಮಾಡ್ಕೊಳ್ಳಿ, ಮೆಡಿಟೇಷನ್ ಮಾಡಿ, ದಿನಕ್ಕೆ ಅಟ್ಲೀಸ್ಟ್ 2-3 ಲೀಟರ್ ನೀರನ್ನಾದರೂ ಕುಡೀರಿ. ಅದೇ ಫ್ರಿಜ್ ನೀರು ಮಾತ್ರ ಕುಡಿಬೇಡಿ, ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿದ ನೀರಾದರೆ ಉತ್ತಮ. ಹತ್ತಿ ಬಟ್ಟೆಗಳನ್ನು ಆದಷ್ಟು ಬಳಸಿ. ನೀವು ಅಡುಗೆಯಲ್ಲಿ ರಿಫೈನ್ಡ್ ಆಯಿಲ್ಸ್ನ ಬಳಸಬೇಡಿ, ಅದ್ರ ಬದಲು ಶುದ್ಧವಾದ ಹಸುವಿನ ತುಪ್ಪ ಅಥವಾ ಗಾಣದ ಎಣ್ಣೆಗಳನ್ನ ಬಳಸಿ. ಜೊತೆಗೆ ಮೇಯ್ನಾಗಿ ಮಾಡಬೇಕಾಗಿರೋದು ಹೈಡ್ರೋಥೆರಪಿ. ಪ್ರತಿದಿನ ನೀವು ಫ್ರೀ ಟೈಮಲ್ಲಿದ್ದಾಗ ಕೋಲ್ಡ್ ಫುಟ್ ಬಾತ್ನ ಮಾಡಿ. ಅಂದರೆ ಒಂದು ಟಬ್ ಅಥವಾ ಬಕೆಟಲ್ಲಿ ನೀರು ತಗೊಳ್ಳಿ, ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕೊಳ್ಳಿ, ನಿಮ್ಮ ಕಾಲ್ಗಳನ್ನ 20 ನಿಮಿಷ ಆ ನೀರಿನಲ್ಲಿ ಇಡಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ಟಿವಿನಾರು ನೋಡಿ, ಮ್ಯೂಸಿಕ್ ಕೇಳಿ ಅಥವಾ ಬುಕ್ ಓದಿ. ಅದನ್ನೇ ಕೋಲ್ಡ್ ಫುಟ್ ಬಾತ್ ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ನಿಮ್ಮ ಕಾಲ್ಗಳು ಸ್ವಚ್ಛ ಆಗುತ್ತೆ, ಜೊತೆಗೆ ನಿಮ್ಮ ದೇಹ ಪೂರ್ತಿ ತಂಪಾಗುತ್ತೆ. ಓಕೆನಾ ಫ್ರೆಂಡ್ಸ್? ಹೀಗೆ ನಾನು ತೋರಿಸಿರೋ ರೀತಿ ಶೀತಲ ಪ್ರಾಣಾಯಾಮ, ವರುಣ ಮುದ್ರೆ, ಜಲಸುರಭಿ ಮುದ್ರೆ, ಹೈಡ್ರೋಥೆರಪಿ, ಜೊತೆಗೆ ದೇಹನ ತಂಪು ಮಾಡುವಂಥ ಆಹಾರಗಳನ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ನಿಮ್ಮ ದೇಹದ ಉಷ್ಣತೆ, ಬಾಡಿ ಹೀಟ್ ಕಡಿಮೆ ಆಗುತ್ತೆ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಪಿತ್ತದೋಷ ಇದೆಯಾ, ಬಾಡಿ ಹೀಟ್ ಆಗ್ತಾ ಇದೆಯಾ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.